ಕರ್ನಾಟಕದ ಡಾನುಗಳನ್ನೇ ಬೊಡು ಮೇಲು ಮಾಡುವ ಈ ನಂಜೆ ಗೌಡನ ಮನೆಯೊಳಗೆ ಬಂದು ಗರ್ವದಿಂದ ಗರ್ಜಿಸಿ ಸೆಟ್ಟು ಹೊಡೆದು ನನ್ನ ತಂಗಿಯನ್ನು ಕರೆದುಕೊಂಡು ಓದಿಯ ಕತ್ತೆಯ ಮಗನೇ, ಈ ಸೇಡಿನ ಪ್ರತಿಕಾರ ನಾನು ತೀರಿಸಿಕೊಳ್ಳಬೇಕಾದರೆ ನಿನ್ನ ಮನೆತನವನ್ನು ಸ್ಮಶಾನ ಮಾಡಿ ನನ್ನ ತಂಗಿಯನ್ನು ಕರೆತಂದು ನನ್ನ ಸರ್ವ ಆಸ್ತಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರವ್ಯಾಕ್ರ ನಂಜೆ ಗೌಡನೇ ಅಲ್ಲ. ಯಾಕೆ ಸರೋಜ ಮತ್ತೇಗೆ ಇಲ್ಲಿಗೆ ಬಂದಿ? ಗೌಡ್ರೆ ಗೌಡ್ರೆ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಿಮ್ಮ ಹತ್ರ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇನೆ, ಈ ಮನೆಯಲ್ಲಿ ಇರಲು ನನಗೆ ಅವಕಾಶ ಕೊಡಿ ಗೌಡ್ರೆ. ನಿನ್ನಂತ ನೀತಿ ಕೆಟ್ಟವಳನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಎಂದಿಗೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಗೌಡ್ರೆ, ಈ ಮನೆಯಲ್ಲಿ ನಿಮ್ಮ ಹೆಂಡತಿಯಾಗಿ ಇಟ್ಟುಕೊಳ್ಳಲಿ ಎಂದರೂ ಪರವಾಗಿಲ್ಲ, ಸೂಳೆಯಾಗಿ ನನ್ನನ್ನು ಇಟ್ಟುಕೊಳ್ಳಿ, ಅದು ಬೇಡವೆಂದರೆ ಈ ಮನೆ ಕೆಲಸದೊಳಗೆ ಇರುತ್ತೇನೆ, ಅವಕಾಶ ಮಾಡಿಕೊಳ್ಳಿ. ಹಾಳಾಗಿ ದುಡಿಯುವಕ್ಕಿಂತ ಮುಂಚೆ ನಿನ್ನ ಗಂಡನ ಮನೆಯಲ್ಲಿ ಹರಸಿಯಾಗುವುದನ್ನು ಬಿಟ್ಟು ಈ ಗೌಡನ ಮನೆಯಲ್ಲಿ ಕಣ್ಣೀರಾಕಿದರೆ ನನಗೆ ದುಃಖವೆನಿಸುತ್ತದೆ. ನಿನಗಾದ ಕೆಟ್ಟ ವಿಚಾರವನ್ನು ಸುಟ್ಟು ಹಾಕಿ ಮೊದಲು ಈ ಮನೆಯನ್ನು ಬಿಟ್ಟು ಹೊರಟು ಹೋಗು. ಆಯ್ತು ರಾಜ, ನನ್ನಂತ ಹಾದಿ ಬಿಟ್ಟ ಹೆಣ್ಣಿಗೆ ಸಾವೇ ಗತಿ. ಹೌದು, ನಾನು ಸಾಯುತ್ತೇನೆ. ಅಲ್ಲ, ನಾನಿಗೆ ಸಾಯಬೇಕು? ನಾನು ಸಾಯುವ ಮೊದಲು ಈ ಗೌಡನನ್ನು ಸಾಯಿಸಲೇಬೇಕು. ಹೌದು, ಅದೇ ಒಳ್ಳೆಯ ಕೆಲಸ. ಗೌಡ್ರೆ, ಅಲ್ಲಿ ನೋಡಿ, ನಿಮ್ಮ ಕೊಲ್ಲಲೆಂದು ಅವರು ಬರುತ್ತಿದ್ದಾರೆ. ನಿಮ್ಮ ಬಂದೂಕನ್ನು ನನ್ನ ಕೈಗೆ ಕೊಡಿ. ತೆಗೆದುಕೋ ಸರೋಜ. ಸರೋಜ, ನೀನು ಅವರನ್ನು ಸುಟ್ಟು ಹಾಕಿದರೆ ನಿನ್ನ ಕೊರಳಿಗೆ ಮಂಗಲ್ಯ ಭಾಗ್ಯ ಬರುವುದು. ಮಂಕೆ, ನಮ್ಮನ್ನು ಸುಟ್ಟು ಹಾಕಲು ಬದಲು ಹಿಂದೆ ನೋಡು, ನಿನ್ನ ಗಂಡ ನಿನ್ನ ಸಿರ ಕತ್ತರಿಸಲು ಸಿದ್ಧನಾಗಿ ಬಂದಿದ್ದಾನೆ. ಸ್ವಲ್ಪ ತಿರುಗಿ ನೋಡು. ಯಾರು ಯಾರು? ನೀನೇ ಸೋರಳೆಂದು ಸೌರ್ಯತನ ತೋರಿಸಬೇಡ ಸರೋಜ. ಮಾನಗೆಟ್ಟ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಈ ಗಂಡನಿಗೆ ಅಷ್ಟು ಸೊಕ್ಕಿರಬಾರದ. ಅಂದ ಮೇಲೆ ನೀನಿನ್ನು ಬದುಕಿರಬಾರದು. ನೆನೆಸಿಕೋ ಆ ನಿನ್ನ ಗಂಡನನ್ನ. ಈ ರೌಡಿ ರಾಜನನ್ನು ಎದುರಿಸುವ ಇಲ್ಲಿಗೆ ನಿನ್ನ ಕಥೆ ಸಮಾಪ್ತಿ. ಅಂದ ಮೇಲೆ ನಾನು ಮಾಡಿದ್ದೇ ಮಜಾ, ಪಟ್ಟಿದ್ದೇ ಸಜಾ. ಲೇ ರಾಜ, ನನ್ನ ತಂಗಿಯನ್ನು ಕರೆದುಕೊಂಡು ಬರಬೇಕಾದರೆ ಆ ಗುಡ್ಡದಲ್ಲಿ ಕಟ್ಟ ಬಿಟ್ಟುಕೊಂಡು ತಿರುಗುವ ದೊಡ್ಡ ಧರ್ಮರಾಜನಿಗೆ ಕೊಟ್ಟು ಬೆದರಿಕೆ ಹಾಕಿ ಅವನಿಂದಲೇ ನನ್ನ ತಂಗಿಯನ್ನು ಪಡೆದುಕೊಂಡು
ನನ್ನ ತಂಗಿಯ ಸರ್ವಾಸ್ತಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಂತಕ ನಂಜೇಗೌಡನೆಲ್ಲ ಹೋಗು ಗೌಡ ಹೋಗು. ನನಗೆ ನೀ ಮಾಡಿದ ಅನ್ಯಾಯದ ಸೇಡು ತೀರಿಸಿಕೊಳ್ಳಬೇಕಾದರೆ ಇಂದು ನಿನ್ನ ಮನೆಯಲ್ಲಿ ಒಂದು ಡೀಲ್ ಮಾಡಲೇಬೇಕು. ಅಂದಾಗ ತೀರುವುದು ಈ ರೌಡಿ ರಾಜನ ಸೇಡು. ಆ ನಂತರ ಬೀಳುವುದು ನಿನ್ನ ಕೊರಳಿಗೆ ಯಮಪಾಶ. ನನ್ನ ಮನೆತನದ ಜ್ಯೋತಿಯನ್ನು ಮಶನ ಮಾಡಿದ ಆ ಬಣ್ಣಗೌಡನನ್ನು ರುಂಡಾರಿಸಿದಕ್ಕೆ ಎಂದು ಬಂದಿಯ ಮಾಡಿದರು. ತಾಯಿ ಚಾಮುಂಡೇಶ್ವರಿ, ಇನ್ನು ಮೇಲೆ ಬಡವ ಬದುಕಬೇಕಾದರೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಮ್ಮ, ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಅಪ್ಪಾಜಿ ಅಪ್ಪಾಜಿ, ಈಗ ಏಕೆ ಕಟ್ಟಿಗೆಯನ್ನು ಹೊತ್ತುಕೊಂಡು ಎಲ್ಲಿಗೆ ಹೊರಟಿರುವೆ? ಕುಮಾರ, ಪ್ರಣಯಕ್ರಮ ಗುಡಿಸಲಿದ್ದ ದವಸದಾನಿಗಳು ತೀರಿ ಹೋಗಿವೆ. ಅವನು ಬರೋ ತನಕ ನಾವು ಬದುಕಬೇಕಾದರೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಪ್ಪ, ಹೊಟ್ಟೆ ತುಂಬಿಸಿಕೊಳ್ಳಬೇಕು ಈ ಕಾಡಿನಲ್ಲಿ. ಅಮ್ಮ, ನೀನು ಬದುಕಿದ್ದರೆ ನಮಗಿಂತ ಪರಿಸ್ಥಿತಿ ಬರುತ್ತಿರಲಿಲ್ಲ ತಾಯಿ, ಬರುತ್ತಿರಲಿಲ್ಲ. ನಿನ್ನನ್ನು ಕಳೆದುಕೊಂಡು ಕಂಗಾಲಾದ ಈ ತಬ್ಬಲಿಗಳ ಗೋಳನ್ನು ಯಾರು ಕೇಳೋರು ತಾಯಿ, ಯಾರು ಕೇಳುತ್ತಾರೆ? ಯಾರು ಕೇಳ್ತಾರೆ? ನನ್ನ ಮಗುವನ್ನು ಸತ್ತು ಸ್ವರ್ಗ ಸೇರಿದ ನಿನ್ನ ತಾಯಿ ನೆನಪು ತೆಗೆದರೆ ನಾನು ಖಂಡಿತ ಬದುಕಲಾರೆ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿದು ಪಟ್ಟಣಕ್ಕೆ ಮಾರಿಗೆ ಕಟ್ಟಿಗೆ ಮಾರಿ ಬರ್ತೇನೆ ಕಂದ, ಕಟ್ಟಿಗೆ ಮಾರಿ ಅಪ್ಪಾಜಿ, ನಿನ್ನೊಂದಿಗೆ ನಾನು ಕೂಡ ಪಟ್ಟಣಕ್ಕೆ ಬರುತ್ತೇನೆ ಅಪ್ಪಾಜಿ, ಬರುತ್ತೇನೆ. ಬೇಡ ಕಂದ, ನೀನು ಚಿಕ್ಕವನು. ಇಲ್ಲಿಂದ ಪಟ್ಟಣ ತುಂಬಾ ದೂರವಿದೆ. ಆದಷ್ಟು ಬೇಗನೆ ಕಟ್ಟಿಗೆ ಮಾರಿ ನಿನಗೇನಾದರೂ ತಿನ್ನಲಿಕ್ಕೆ ತರ್ತೇನೆ ಕಂದ. ನಿಂತ್ಕೋ ಅಪ್ಪಾಜಿ, ನಾನು ಕೂಡ ನಿನ್ನೊಂದಿಗೆ ಪಟ್ಟಣಕ್ಕೆ ಬರುತ್ತೇನೆ. ಎಲ್ಲಿಗೆ ಹೋಗುತ್ತೀಯೋ ನಿಂತುಕೋ. ನನ್ನನ್ನು ಕೊಂದು ಹಾಕುತ್ತಿದ್ದಾನೆ, ಮೊದಲು ನನ್ನನ್ನು ಬಿಡಿಸಿಕೊಳ್ಳಿ ಅಪ್ಪಾಜಿ, ಬಿಡಿಸಿಕೊಳ್ಳಿ. ಯಾರೋ ನೀನು? ಇಲ್ಲಿಗೇಕೆ ಬಂದೋ ನೀಚಗೌಡ? ಬಿಟ್ಟು ಬಿಡ ನನ್ನ ಮಗನನ್ನು. ಬಿಟ್ಟು ಬಿಡಬೇಕೇನೋ ಕೆಟ್ಟ ಕುನ್ನಿ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮಗನನ್ನು ಕೊಂದು ಹಾಕುತ್ತೇನೆ. ಅಪ್ಪಾಜಿ, ಕುಮಾರ, ಇನ್ನೇನು ಹೆದರಬೇಡ, ನಾನು ಇರ್ತೇನೆ ಧೈರ್ಯದಿಂದರು. ಏ ಸೊಕ್ಕಿನ ಗೌಡ, ನನ್ನ ಮಗನನ್ನು ಎದುರಿಸಬೇಡ, ಬೆಟ್ಟ ಬೇಡ ಅವನನ್ನು. ಎಲ್ಲದಿದ್ದರೆ ಇದೇ ಕುಡುಗಲಿಂದ ನಿನ್ನ ಹೊಟ್ಟೆಯನ್ನು ಹರಿದು ಹಾಕುವೆ. ಏ ಧರ್ಮ, ಮುಂದೆ ಬರಬೇಡ. ಬಂದಿದ್ದೆ ಆದರೆ ನಿನ್ನ ಮಗನ ಕತ್ತನ್ನು ನನ್ನ ಕತ್ತಿಯಿಂದ ಕತ್ತರಿಸುವೆ. ಏ ಗೌಡ, ನನ್ನ ಮಗುಗೆ ಕುತ್ತಿಗೆ ಕತ್ತು ಹಚ್ಚಿದರೆ ನಿನ್ನ ನೆಟ್ಟನ್ನು ಸೀಳಿ ಬಿಡ ಇದೆ ಕುಡುಗಲಿನಿಂದ. ಏಡಿಯಂತೆ ಕಾಡಿಗೆ ಓಡಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡಿಯೋ? ಹಿಡಿದುಕೊಳ್ಳಬೇಕು ಧರ್ಮ್ಯ, ಹಿಡಿದುಕೊಳ್ಳಬೇಕು. ನಿನ್ನಂತ ಹುಲಿ ಜೊತೆ ಬೇಟೆಯಾಡಬೇಕಾದರೆ ಹುಲಿ ಮರಿಯನ್ನೇ ಇಟ್ಟುಕೊಂಡು ಆಟ ಆಡುವುದೇ ಈ ನಂಜೇಗೌಡನ ಆಟ. ಲೇ ಸೊಕ್ಕು ತುಂಬಿದ ಸಾಹುಕಾರ, ದಿಕ್ಕಿ ತಪ್ಪಿದಂತೆ ಮಾತನಾಡಬೇಡ. ನನ್ನೊಂದಿಗೆ ಬಂಟತನ ತೋರಿಸಿದರೆ ಹೊರಟು ಹೋಗೋದು ನೀನೆಲ್ಲ ನಿನ್ನ ಹೆಣ ಅಂತ ತಿಳಿದುಕೋ. ನಾವೇನು ನಿನ್ಗೆ ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದ್ದಾರೆ ಧರ್ಮ. ನಿನ್ನ ತಮ್ಮ ತಪ್ಪು ಮಾಡಿದ್ದಾನೆ. ನನ್ನ ಮನೆಗೆ ಬಂದು ಸೆಟ್ಟು ಹೊಡೆದು ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿದ್ದಾನೆ ನಿನ್ನ ತಮ್ಮ.
ಅದೇ ಸೇಡಿಗಾಗಿ ಇಂದು ಈ ಕಾಡಿಗೆ ಬಂದಿರುವೆ. ಸುಮ್ಮನೆ ನನ್ನ ತಂಗಿಯನ್ನು ಕರೆದುಕೊಂಡು ಬಂದರೆ ನಿನ್ನ ಮಗನನ್ನು ಬಿಟ್ಟು ಬಿಡುತ್ತೇನೆ. ಇಲ್ಲದಿದ್ದರೆ ಇದೇ ಕಾಡಿನಲ್ಲಿ ಸೊಟ್ಟು ಹಾಕುತ್ತೇನೆ. ಲೇ ಕೆಟ್ಟ ಕೊನ್ನಿ, ಸುತ್ತಾಕುವುದಕ್ಕೆ ನೀನು ಒಬ್ಬನೇ ಸೂರ್ಯನಂತೆ ತಿಳಿಯಬೇಡ. ನಿನ್ನಂತ ಸೂರ್ಯನಿಗೆ ಸರದಾರನಾಗಿ ನನ್ನ ತಮ್ಮ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ. ಅಂದರೆ ನಿನ್ನ ಮಾತಿನ ಅರ್ಥ? ಮಾತಿನ ಅರ್ಥ ತಿಳಿದು ವ್ಯರ್ಥ ಮಾತನಾಡ ಉತ್ಸಗೌಡ. ಹಿಂದೆ ನನ್ನ ತಮ್ಮನ ಹೆಂಡತಿಯ ಮೇಲೆ ಮನಸ್ಸು ಮಾಡಿದ ಮರ್ಮ ನೀನು ನನ್ನ ತಮ್ಮನಿಗೆ ತಿಳಿದಿದಿ. ಅದಕ್ಕೆ ನಿನ್ನ ತಂಗಿ ತಂದಿರಬಹುದು. ಅದೇ ಸೇಡಿಗಾಗಿ ನನ್ನ ಮೇಲೆ ವೈರುತ್ತ ಕಟ್ಟಿಕೊಳ್ಳಬೇಡ. ಸೋಮನೆ ನನ್ನ ಮಗನನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಇದೇ ಕುಡುಗಲಿನಿಂದ ನಿನ್ನ ತಲೆಯನ್ನು ಕಡೆದು ನಮ್ಮೂರಿನ ಆಕ್ಷಿ ಬಾಗಲೇ ಕಟ್ಟಿ ಬಿಡ್ತಾನೆ ಮಗನ ಎಚ್ಚರ. ನಿನ್ನ ಎಚ್ಚರಿಕೆಯ ಮಾತು ಕೇಳಿ ಏಡಿಯಂತೆ ಓಡಿ ಹೋಗುವ ಏಡಿ ನಾನಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕಾದರೆ ನಿನ್ನ ಮಗನಿಂದಲೇ ನನ್ನ ಆಟವನ್ನು ಮುಂದುವರಿಸುತ್ತೇನೆ. ಲೇ ರಣ ಏಡಿ ನನ್ನ ಮಗನೇ, ನನ್ನ ತಮ್ಮನೊಂದಿಗೆ ವಿದ್ಯೆ ಮಾಡಿದೆ. ಏಡಿಯಂತೆ ಕಾಡಿಗೆ ಓಡಿ ಬಂದು ನನ್ನ ಮಗನನ್ನು ಎದುರಿಸೋದು ಏಡಿತನಲೇ ಗೌಡ. ನಿನ್ನಿಂದ ಆಗದ ಕೆಲಸ ನನ್ನಿಂದ ನಿನ್ನ ತಂಗಿಯನ್ನು ಪಡೆದುಕೊಳ್ಳಲು ಬಂದಿದ್ದಲ್ಲ. ನೀನೊಬ್ಬ ಗಂಡಸ. ಕಾಂಡು ನನ್ನ ಮಗನೇ, ನಾಚಿಕೆ ಆಗಬೇಕು ನಿನ್ನ ಏಸಿಗೆ ಜನ್ಮಕ್ಕೆ. ಲೇ ಧರ್ಮ, ಲೇ ಸೊಕ್ಕಿನ ಸೊಳೆ ಮಗನೇ, ಬಾಯಿಗೆ ಬಂದಂತೆ ಬಗಳಿ ನನ್ನ ಪಿತ್ತವನ್ನು ನೆತ್ತಿಗೇರಿಸಬೇಡ. ನನ್ನ ಮಾತಿಗೆ ಒಪ್ಪದಿದ್ದರೆ ನಿನ್ನ ಮಗನ ಕೈ ಕಾಲನ್ನು ಕತ್ತರಿಸಿ ಒಂದೊಂದೇ ಬಿಸಾಕುತ್ತಾ ಹೋಗುತ್ತೇನೆ. ನೀನು ಒಂದೊಂದೇ ಆಯ್ದುಕೊಳ್ಳುತ್ತಾ ಬರಬೇಕಾಗುತ್ತದೆ. ಇದೇ ಈ ಗೌಡನ ಆಟ. ಲೇ ಗೌಡ, ಹಠಕ್ಕೆ ಬಿದ್ದು ಕಟ ಕಳೆದುಕೊಳ್ಳಬೇಡ. ಹಾಗೇನಾದರೂ ನನ್ನ ಮಗನ ಮೇಲೆ ಪ್ರಯೋಗ ನಡೆದಿದ್ದಾದರೆ ಇದೇ ಕುಡಲಿ ಏಟಿಗೆ ನಿನ್ನ ಕತ್ತ ಭೂಮಿಗೆ ಬಿಟ್ಟು ತಿಳಿದುಕೋ. ಲೇ ಧರ್ಮ, ನನ್ನನ್ನು ಕತ್ತರಿಸುವುದಕ್ಕೂ ಮುಂಚೆ ನಿಮ್ಮನ್ನು ಕಳಿಸುವೆ ಯಮನ ದರ್ಶನ. ಸೌಕರ ಗಾತಾದ್ರಿ ಅಪ್ಪ, ಗಾತಾದ. ಏ ಶೆಟ್ಟಿ, ಹೇಳೋದಲ್ಲೇ ಗಾತ. ಹೇಳಕ್ ಇನ್ನೇನು ಬಂದ್ರಿ ಸೌಕರ? ಆ ಇಂಟರ್ನ್ಯಾಷನಲ್ ರೌಡಿ ರಾಜ ನಮ್ಮ ಮನೆಗಿದ್ದು ಬಂಗಾರ, ರೊಕ್ಕ, ಬೆಳ್ಳಿ ಅದಷ್ಟ ಯಾಕ್ರಿ ಅಪ್ಪ? ನನ್ನ ಲೆಕ್ಕದ ಮುಖಾನ ತಗೊಂಡೋಗ್ಬಿಡ್ರಿ ಅಪ್ಪ. ಲೇ ಶೆಟ್ಟಿ, ನೀನು ಹೇಳೋ ಮಾತು ಸತ್ಯ ತಾನೇ? ಸೌಕಾರ, ನಾನ್ ಯಾಕೆ ಸುಳ್ಳು ಹೇಳ್ರಿ ಅಪ್ಪ? ಸುಳ್ಳು ಹೇಳಕ್ ನನ್ನೇನು ಹೊಟ್ಟೆ ಕಡಿತೈತೇನ್ರಿ? ನಮ್ಮೂರು ಹನುಮಪ್ಪ ದೇವರೊಳಗೆ ಸತ್ಯ ಐತ್ರಿ ಅಪ್ಪ, ಸತ್ಯ ಐತೆ. ಮೊದಲು ಅನುಭವಿಸ್ಕೊಳ್ಳ ನಡ್ರಿ ಅಪ್ಪ. ಎಡಲೇ ಶೆಟ್ಟಿ, ಹಾಗಾದರೆ ಹೋಗೋಣ. ಸೌಕಾರ, ಅಲ್ಲಿ ನನ್ನ ಮಗಳು ಬಂದಾಗತ್ರಿ. ಆ ಹುಡುಗ ತಿಳುವಳಿಕಿಲ್ಲ, ಬೈದ್ ಬುದ್ಧಿ ಹೇಳಿ ಬರ್ತೀನಿ, ನೀವು ನಡ್ರಿ. ಶೆಟ್ಟಿ, ಹಾಗಾದರೆ ಬೇಗನೆ ಬಾ. ಸೌಕಾರ, ಸಣ್ಣ ಹೋಗಿ ಪಟ್ನ ಬಂದ್ಬಿಡ್ತೀನಿ. ಲೇ ಧರ್ಮ, ಈ ಸೇಡಿನ ಪ್ರತಿಕಾರ ನಾನು ತೀರಿಸಿಕೊಳ್ಳಬೇಕಾದರೆ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಈ ಘಟ ಸರ್ಪ. ಬರುತ್ತೇನೆ ಮಗನೇ, ಬರುತ್ತೇನೆ. ಹೋಗು. ನಿನ್ನಂತ ಸರ್ಪವನ್ನೇ ನನ್ನ ಕುಡಗಲಿನ ಕತ್ತರಿಸಿ ಇದೇ ಕಟ್ಟಿಗೆಯಲ್ಲಿ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಹೋಗು. ಅಪ್ಪಾಜಿ ನಿಂತ್ಕೋ ಅಪ್ಪಾಜಿ. ಬಹು ದೂರ ನಡೆಯಲಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲ, ಶಕ್ತಿ ಇಲ್ಲ. ಏಕೆಂದರೆ ನನಗೆ ಹೊಟ್ಟೆ ತುಂಬಾ ಇದೆ, ಹೊಟ್ಟೆ ತುಂಬಾ ಇಲ್ಲಿ ಹಣ್ಣು ಹಂಪಲವನ್ನು ತಿಂದು ಈ ಕಾಡಿನಲ್ಲಿ ವಾಸವಾಗೋಣ. ಆಯ್ತು ಕಂದ, ನಿನ್ನ ಇಷ್ಟದಂತೆ ಹಣ್ಣು ಹಂಪಲ ತಿಂದು ಜೀವನ ಸಾಗಿಸೋ ನಡಿ ಕಂದ. ಹೋಗೋಣ ನಮ್ಮ ಗುಡಿಸಲಿಗೆ. ಮತ್ತಿ ಜೀವಂತಿ ಎಲ್ಲ ರೆಡಿಯಾದಂಡಿ ಅಷ್ಟ ಮುಗಿತು ಪಿಕ್ಚರ್. ಅಭಿ ಪಿಕ್ಚರ್ ಬಾಕಿ ಹೈ.
ಜರ್ರ ಜರ್ರ ಅದ ಬಿಟ್ರೆ ತೋಡ ತೋಡ ಓತ ಓತ ಅಲ್ಲ. ತೋಡ ತೋಡ ನಹಿ ತಂಡಿ ತಂಡಿ ನಹಿ ಜನ ಮನೆಗೆ ಹೋಗಯ್ಯ ತಂಡೆತ್ತಿ ಎಲ್ಲ ಖಾಲಿ ಆಗಿಬಿಟ್ಟೈತಿ. ಇನ್ನು ಏನು ಮಾಡ್ತಿ? ಅರ್ಧ ಅದು ಅರ್ಧ ಇದು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ಬೇಡ. ಸ್ವಲ್ಪ ಏನಂತ ನಾನು ಎಲ್ಲೋಗಿರ ಎಲ್ಲ ಕುಂತಾರ ನೋಡಿ ಎಲ್ಲ ಕಣ್ಗಳು ಬಿಡ್ಕೊಂಡು. ಎಲ್ಲಿ ಎಲ್ಲ ಯಾರು ಇಲ್ಲ, ನಮ್ದು ಬೆಳತನಕ ಹರಿಕತಿ ಆಗಬಾರ್ದು. ತಮಾಷೆ ಮುಗಿಸಿ ಹೋಗ್ಬಿಡೋಣ. ಬಡಿಯ ಬಾ ಮಾಸ್ತರ. ನೋಡಿ ಅಪ್ಪ. ಮೆರೆಯಬೇಡ. ಮೆರೆದಿದ್ದೀರಾದರೆ ನಿನ್ನಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ತುಳಿದಾಕಬೇಕಾದರೆ ಇಂದು ನಿನ್ನ ಮನೆಯಲ್ಲಿದ್ದ 20 ಲಕ್ಷ ಹಣ ದೋಚಿಕೊಂಡು ದುಬೈಗೆ ಹೋಗಲೇಬೇಕು. ಅಂದಾಗ ತೀರುವುದು ಈ ರೌಡಿ ರಾಜನ ಸೇಡು. ಆ ನಂತರ ಆಗುವುದು ನಿನ್ನ ಮನೆ ಸುಡುಗಾಡು. ಲೇ ರೌಡಿ ರಾಜ, ನಿಲ್ಲಿಸೋ ನಿನ್ನ ಕುತಂತ್ರದ ಆಟವನ್ನು. ನನ್ನ ಮನೆಯಿಂದ ಹಣವನ್ನು ದೋಚಿಕೊಂಡು ಎಲ್ಲಿಗೆ ಹೊರಟಿರುವೆ? ಇಲ್ಲಿಗೆ ನಿನ್ನ 20 ಲಕ್ಷ ಹಣ ದೋಚಿಕೊಂಡು ದುಬೈಗೆ ಹೊರಟಿರುವೆ. ದುಬೈಗೆ? ನನ್ನ 20 ಲಕ್ಷ ಹಣವನ್ನು ಲೂಟಿ ಮಾಡಕ್ಕೆ ಇದೇನು ನಿಮ್ಮಪ್ಪ ಗಳಿಸಿದ ಹಣ ಅಲ್ಲ, ಅದು ನನ್ನ ಸ್ವಂತ ಹಣ. ಇದೇ ಹಣಕ್ಕಾಗಿ ಎಷ್ಟೋ ಬಡವರ ಹೆಣಗಳ ರಾಶಿ ಮಾಡಿದ್ದಲ್ಲದೆ ನನಗೆ ಮೋಸ ಮಾಡಿ ಗಳಿಸಿದ ಹಣ ಇದು. ತಿರುಬೋಕಿ ನನ್ನ ಮಗನೇ, ಹೊಟ್ಟೆಯ ಪಾಡಿಗಾಗಿ ಮೈಯಲ್ಲಿ ಬಟ್ಟೆ ಇಲ್ಲದೆ ಕೈಯಲ್ಲಿ ತಟ್ಟೆ ಹಿಡಿದು ಬೀದಿಯಲ್ಲಿ ಭಿಕ್ಷೆ ಬೇಡುವ ನಿನ್ನಂತ ಬಿಡಾಡಿ ನಾಯಿಯನ್ನು ತಂದು ನನ್ನ ಮನೆಯಲ್ಲಿ ಅನ್ನ ಹಾಕಿ ಬೆಳೆಸಿದ್ದೇ ತಪ್ಪಾಯಿತು. ನಾನೀಗ ನಿನಗೇನು ಮೋಸ ಮಾಡ್ರಿವೆ? ಲೇ ಸೊಕ್ಕಿನ ಸಾಹುಕಾರ, 20 ವರ್ಷಗಳ ಹಿಂದೆ ನಿನ್ನ ಮಾತು ಕೇಳಿ ಆ ರಣವಿಕ್ರಮನ ತಂದೆ ತಾಯಿಯನ್ನು ಕೊಂದು ಹಾಕಿದ ಲಾಭ ನನಗಿನ್ನು ದೊರಕಿಲ್ಲ. ಯಾಕೆ ಸುಳ್ಳು ಹೇಳ್ತೀಯಪ್ಪ ತಮ್ಮ? ಈ ಡೀಲಿಗೆ ನಮ್ ಸಾವುಕಾರ 10 ಲಕ್ಷ ಕೊಟ್ಟಿದ್ರಲ್ಲ ಬಾ. ಕೊಟ್ಟಿದ್ದು ನಿಜ ತಿರಸೆಟ್ಟಿ, ನಿಜ. ಆದರೆ ಅದೇ 10 ಲಕ್ಷ ನಿನ್ನ ಸಾಹುಕಾರ ವಾಪಸ್ ಪಡೆದುಕೊಂಡು ನಿಮ್ಮ ಫ್ಯಾಕ್ಟರಿಯಲ್ಲಿ ಪಾರ್ಟ್ನರ್ಶಿಪ್ ಕೊಡುತ್ತೇನೆ ಎಂದು ಅಪನಂಬಿಕೆ ಮೂಡಿಸಿ ಅದೇ ಫ್ಯಾಕ್ಟರಿಯಲ್ಲಿ ಲಾಸ್ ಆಗಿದೆ ಅಂತ ಸುಳ್ಳು ಹೇಳಿ ನನ್ನ 10 ಲಕ್ಷ ಹಣ ಲಪಟಾಯಿಸಿಕೊಂಡು ಮೆರೆಯುತ್ತಿದ್ದಾನೆ ಆ ನಿನ್ನ ಸೊಕ್ಕಿನ ಗೌಡ. ಏ ರೌಡಿ ರಾಜ,
ನನ್ನ 20 ಲಕ್ಷ ಹಣವನ್ನು ಲೂಟಿ ಮಾಡಿಕೊಂಡು ದುಬೈಗೆ ಹೋಗುವ ಮುನ್ನ ನಿನ್ನನ್ನು ಕಳಿಸುವೆ ಯಮನ ದರ್ಶನಕ್ಕೆ. ಹೇ ಶೆಟ್ಟಿ, ಒಳಗಿದ್ದ ಬಂದುಕನ್ನು ಬೇಗ ತೆಗೆದುಕೊಂಡು ಬಾ, ಈ ನಾಯಿಯನ್ನು ಸುಟ್ಟು ಹಾಕಿ ಬಿಡೋಣ. ತಂದು ಬಿಟ್ಟಿನ ತಗರಿ ಸಾವುಕಾರ, ಸುಟ್ಟು ಮಗನ್ನ. ಲೇ ಬಂಡಗೌಡ, ನಿನ್ನ ಬಂದೂಕಿಗೆ ಎದರಿ ಹಿಂದಕ್ಕೆ ಸರಿದು ಓಡಿ ಹೋಗುವ ಏಡಿ ನಾನಲ್ಲ. ನಿನ್ನಲ್ಲಿ ಧೈರ್ಯ ಇದ್ದಿದ್ದೆ ಆದರೆ ನಿಲ್ಲು ನನ್ನ ಜೊತೆ ಯುದ್ಧಕ್ಕೆ. ಲೇ ಮಾರಿಗುಡಿ, ಒಳಗಡೆ ಇದ್ದ ಪಿಸ್ತೂಲನ್ನು ತೆಗೆದುಕೊಂಡು ಬಾ. ಏಕೆ ರಾಜ? ತೆಗೆದುಕೊಂಡ್ರು. ಯಾಕೆ ರಾಜ, ಯಾರನ್ನ ಹೊಡಿಬೇಕಂತ ಮಾಡಿ? ಬೇರೆ ಎಲ್ಲ ಯಾರು ಅಲ್ಲ ಮಾರಿಗುಡಿ, ಇವನೇ ನನ್ನ ಕಡುವೈರಿ. ಲೇ ರಾಜ, ನಿನ್ನಲ್ಲಿ ಧೈರ್ಯವಿದ್ದರೆ ಹಾರಿಸು ನಿನ್ನಲ್ಲಿರುವ ಗುಂಡನ್ನು. ನನ್ನಲ್ಲಿ ಧೈರ್ಯವಿದ್ದರೆ ನಾನು ಹಾರಿಸುವೆ ನನ್ನಲ್ಲಿರುವ ಗುಂಡನ್ನು. ಛೇ, ಏನಾಗಿದೆ ಇದಕ್ಕೆ? ಲೇ ಮಾರಿಗುಡಿ, ಈ ಪಿಸ್ತೂಲಲ್ಲಿ ಇದ್ದ ಗುಂಡನ್ನು ಯಾರು ತೆಗೆದಿದ್ದೀರಿ? ನಾನು ತೆಗೆದೀನಿ ರಾಜ. ಛೇ, ಏನಾಗಿದೆ ಈ ಬಂದುಕಿಗೆ? ಲೇ ಶೆಟ್ಟಿ, ಇದರಲ್ಲಿದ್ದ ಗುಂಡನ್ನು ಯಾರು ತೆಗೆದಿದ್ದೀರಿ? ನಾನ ತೆಗ್ದೀನ್ರಿ ಅಪ್ಪ. ನೀವು ಹೊಡೆದಾಡಿ ಸತ್ರ ನಮ್ಮನ್ ನೋಡ್ರಿ ಯಾರ್ರಿ ಅಪ್ಪ. ಅದಕ್ಕ ರೀ ಆ ಬಂದಕ್ನಾಗರ ಗುಂಡ್ ನಾನಾ ತೆಗ್ದೀನಿ. ಲೇ ರಾಜ, ನಾವಿಬ್ಬರು ಒಡೆದಾಡಿ ಸತ್ತರೆ ಪ್ರಯೋಜನವಿಲ್ಲ. ಈ ಸೇಡಿನ ಪ್ರತಿಕಾರಕ್ಕಾಗಿ ಆ ಗಜೇಂದ್ರ ಹಾಗೂ ಆ ರಣವಿಕ್ರಮನ ಕತೆ ಮುಗಿಸಿ ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆತಂದು ನನ್ನ ತಂಗಿ ಹೆಸರಿಗಿದ್ದ ಆಸ್ತಿಯನ್ನು ನಮ್ಮಿಬ್ಬರ ಹೆಸರಿಗೆ ಮಾಡಿಸಿಕೊಳ್ಳೋಣ. ಏನಂತೀಯ? ಈ ಮಾತು ಸತ್ಯ ತಾನೇ? ಸತ್ಯ ರಾಜ, ದೇವರಾಣೆಗೂ ಸತ್ಯ. ನಡೆಯಾರಾದರೆ ಗಜೇಂದ್ರ ರಣವಿಕ್ರಮನ ವೃತ್ತ ಕತ್ತರಿಸಿ ಈ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ಏನೆಂದು ಈ ಸಮಾಜಕ್ಕೆ ತೋರಿಸೋಣ. ನಿಮ್ಮಂತ ನೀತಿಗೆಟ್ಟ ನಾಯಕ ಮಕ್ಕಳ ಕೈಯಿಂದ ಸಾಯಲು ನಾವೇನು ಗತಿಗೆಳೆಯಲ್ಲ. ನಿಮ್ಮಂತ ಬಂಡ ಶ್ರೀಮಂತ ರುಂಡಾರಿಸಿ ಬಂದ ಗುಂಡ ಹುಲಿಗಳು ನಾವು. ಹುಲಿ ಹುಲಿ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ನಾವೇನು ಕೈಗೆ ಬಳೆ ತೊಟ್ಟುಕೊಂಡಿದೀವಂತ ತಿಳಿದುಕೊಂಡಿರೋನು ಬಚ್ಚ. ನಿಮ್ಮಂತ ಪುಂಡರಿಗೆ ನಾನೇ ಗುಂಡನಾಗಿರುವಾಗ ಗುಂಡು ಹಾರಿಸಿ ಬಿಟ್ಟೇನ ಮಗನೇ, ಹುಷಾರ್. ಲೇ ರಾಜ, ಕಾಡು ಹಿಂಡು ದನಗಳ ಹಾಲು ಕುಡಿದ ದೇಹ ಕಣಲೆ ಇದ. ನಿಮ್ಮಂತ ಕೆಟ್ಟ ರೌಡಿಗೆ ಎದುರುವ ಜಡ ದೇಹವಲ್ಲಲೇ. ಲೇ ವಿಕ್ರಮ, ಹೆಚ್ಚಿಗೆ ಹಾರಾಡಬೇಡ. ಹಾರಾಡಿದರೆ ಹಾರಿ ಹೋಗುವುದು ನಿಮ್ಮಿಬ್ಬರ ಪ್ರಾಣ ಪಕ್ಷಿ ನನ್ನ ಕೈಯಿಂದ. ಪ್ರಾಣಕ್ಕೆ ಪಾರಾಗುವ ಹೇಡಿಗಳು ನಾವಲ್ಲ. ನೀವು ನಿಜವಾಗಲೇ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದಾದರೆ ನಡೆದು ಹೋಗಲೇನು ಇಬ್ಬರ ನಡುವೆ ಮಹಾಯುದ್ಧ. ಯುದ್ಧ ಅದು ನಮ್ಮಂತ ರೌಡಿಗಳ ಜೊತೆ ನಿಮ್ಮಂತ ಬಡಾಬಿಗಾರಿ ಜೊತೆ ಯುದ್ಧ. ಲೇ ಪೆದ್ದ, ನೀವು ನಿಮ್ಮ ತಾಯಿಯ ರಕ್ತಕ್ಕೆ ಹುಟ್ಟಿದ್ದೇ ಆದರೆ ನಿಲ್ಲ ನಮ್ಮ ಜೊತೆ ಯುದ್ಧಕ್ಕೆ. ಏ ಸಾವುಕಾರ, ಈ ಯುದ್ಧದಾಗ ನಿಮ್ಮಿಬ್ಬರನ್ನು ಒತ್ತು ಕಡೆ ಈ ಕಡೆದಂತ ಗ್ಯಾರಂಟಿನ. ಯಾಕಂತ ತಿಳಿದಿರಿ, ನೀವು ಮಾಡಿದ ಹಲ್ಕ ಕೆಲಸ ಬಾಳ ಆಗ್ಯಾವ್ರಿ, ಬಾಳ ಆಗ್ಯಾವ. ಏ
ಏಯ್ ಉಂಡ ಮನೆಗೆ ಕನ್ನ ಬಗೆಯುವ ಕಂತ್ರಿ ಕಚ್ಚಿ ನಾಯಿ ನನ್ನ ಮಕ್ಕಳ ಇಲ್ಲಿವರೆಗೆ ನಮ್ಮಂತೆ ಮಾತನಾಡಿ ಈಗ ಅವರ ಪರವಾಗಿ ಮಾತನಾಡುವಿರಿಯೋ ಇದು ಸೊಕ್ಕಿನ ಸೋಳೆ ಮಕ್ಕಳ ಏಗೋಣ ಕುಟ್ಬೇಡು ನೀನು ಒಣ ಹತ್ತವಡ ಇನ್ನು 10 ನಿಮಿಷದಾಗ ಹೋಗ್ತೈತಪ್ಪ ನಿನ್ನ ಹೆಣ ದೌಡ ನೀ ಮಾಡಿದ್ದ ಹಲ್ಕ ಕೆಲಸ ಒಂದ ಎರಡ ಊರಾರ್ದೆಲ್ಲ ಮನೆ ಮುರ್ದು ಮಣ್ಣ ಕಟ್ಟಿ ಅಂದ ಮೇಲೆ ಇನ್ನು ಹೋಗ್ತೈತಪ್ಪ ನಿನ್ ರೊಂಡ ಲೇ ಅನ್ನ ತಿಂದ ಮನೆಗೆ ಕೇಡು ಬಗೆಯುವ ಸೂಳೆ ಮಕ್ಕಳ, ಇಲ್ಲಿಯವರೆಗೂ ನನ್ನ ದನಿಯ ಅನ್ನ ತಿಂದು ನಮಗೆ ಸಿಕ್ಕಂತೆ ಮಾತನಾಡುತ್ತಿರುವಿರ. ಮುಗಿಯಿತು ನಿಮ್ಮೆಲ್ಲರ ಆಯಸ್ಸು. ಲೇ ರೌಡಿ ರಾಜ, 10 ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿಗಳ ಸೋಯಿಸಿದ ಸೇಡಿಗಾಗಿ ಇದೇ ಕೊಡಲಿಯಿಂದ ಸಿರಾರಿಯಬೇಕು ನಾನು. ನೆನೆಸಿಕೋ ನಿನ್ನ ಎತ್ತ ತಂದೆ ತಾಯಿಯನ್ನ. ರೈತರ ಮೇಲೆ ಅದೆಷ್ಟೇ ದುಷ್ಟ ಶಕ್ತಿಗಳು ಕಣ್ಣಾಕಿದರೋ ಕೊನೆಗೆ ರೈತರೇ ಗೆಲ್ಲುವುದ. ಇದು ನಮ್ಮ ನಾಟಕದ ಸಾರಾಂಶ. ಕೊನೆಗೆ ಗೆದ್ದಿದ್ದು ರೈತರೇ. ಏ ಕಂತ್ರಿನ ಮಕ್ಕಳ ಮುಗಿಯಿತು ನಿಮ್ಮ ಆಯುಷ. ಲೇ ರಂಜೇಗೌಡ, ಯಾಕೆ ತೋರ್ತೀನಿ ನಿನ್ ಗನ್ನ? ಅದ್ರಾಗ ಏನಾಯ್ತು ಮಣ್ಣ? ಇನ್ನು ಆರಿ ಒಕ್ಕತ್ತಿ ನಿನ್ ಗೋಣ. ಲೇ ಗೌಡ, ಲೇ ತಿರಸೆಟ್ಟೆ, ಲೇ ಗೌಡ, ಅನ್ಯಾಯವಾಗಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿ ನನ್ನ ಮನೆತನವನ್ನು ನಾಶ ಮಾಡಿದ ಸೇಡಿಗಾಗಿ ಇಂದು ನೀನು ಜೀವಂತವಾಗಿ ಬದುಕಲೇಬಾರದು. ತಿಳಿಸಿಕೋ ನಿನ್ನ ಕುಲದೇವತೆಯನ್ನು. ಜೈ ಪರಶುರಾಮ. ಗಜೇಂದ್ರ, ನಮ್ಮಿಂದ ಬಹಳ ತಪ್ಪಾಗೈತಪ್ಪ. ನಮ್ಮನ್ನು ಕ್ಷಮಿಸಿಬಿಡಿ. ಶೂರ್ ಅಂದ್ರೆ ನೀವ ನೋಡ್ರಿ, ಈ ಪುಂಡ ಹುಲಿಗಳ ರುಂಡ ಹಾರಿಸಿದ ಸೂರ್ಗಳು ಅಂದ್ರೆ ನೀವ. ನಮ್ದೇನೋ ತಪ್ಪಾಗಿದ್ರ ಕ್ಷಮಿಸ್ಬಿಡ್ರಿ. ಬೆಳ್ ತನಕ ಸಾವುಕಾರ ಸಹವಾಸ ಮಾಡಿ ಬೆಳ್ ತನಕ ಉಪವಾಸ ಮಾಡಿದಂಗಾಗೈತ್ರಿ ಅಪ್ಪ. ನಮ್ದೇನಾರ ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ ಅಪ್ಪ, ನಾವು ಬರ್ತೇವೆ. ಆಯ್ತು ಶೆಟ್ಟಿ, ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡಿದ್ದೀರಿ. ಶರಣಾದವರ ಮೇಲೆ ಕತ್ತಿಯ ಖಡ್ಗಗಳ ಎಸೆಯುವ ರೈತರು ನಾವಲ್ಲ. ಹೋಗಿ ಎಲ್ಲಾದರೂ ಬದುಕಿಕೋ ಹೋಗಿ. ವಿಕ್ರಮ, ನೀವು ಅಂತ ಇಂಥ ಶೂರರಲ್ಲ. ಈ ರೈತನ ರಾಜ್ಯದಲ್ಲಿ ಇತ್ತ ಕೆಟ್ಟ ಶ್ರೀಮಂತರನ್ನು ಸುಟ್ಟು ಹಾಕುವ ಪುಂಡಹುಲಿಗಳು ನೀವು. ಹೌದ್ರಿ ಅಪ್ಪ, ಈ ಪುಂಡ ಹುಲಿಗಳನ್ನು ಸುಟ್ಟ ಹಾಕಿದ ಅಂದ್ರೆ ಶೂರಗಳು ಅಂದ್ರೆ ನೀವ ನೋಡ್ರಿ ಅಪ್ಪ. ನಮ್ದೇನಿದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಅಪ್ಪ, ನಾವಿನ್ನು ಬರ್ತೀವಿ. ಆಯ್ತು ಶೆಟ್ಟಿ, ಮಾರಿಬಿಡಿ, ಹೋಗಿ ಬನ್ನಿ. ಆಯ್ತು ಗಣ್ಯರ. ವಿಕ್ರಮ್, ಅನ್ಯಾಯವಾಗಿ ನನ್ನ ಅಣ್ಣನನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಹೊರನೂಕಿದ ಪಾಪಿ ನಾನಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಈಗ ನನ್ನ ಅಣ್ಣ ಕುಮಾರ ಎಲ್ಲಿದ್ದರೋ ಆ ದೇವರಿಗೊಂದೇ ಗೊತ್ತು. ಅವರನ್ನು ಹುಡುಕಿಕೊಂಡು ಬರೋ ನಡಿಯಪ್ಪ, ಹೋಗೋಣ. ಗಜೇಂದ್ರ, ಅವರನ್ನು ಹುಡುಕುವ ಅವಶ್ಯಕತೆ ಇಲ್ಲ ಗಜೇಂದ್ರ. ನಾನೇ ಅವರನ್ನು ನನ್ನ ಕಾಡಿನ ಗುಡಿಸಲಲ್ಲಿ ಜೋಪಾನ ಮಾಡಿದ್ದೇನೆ. ನೀನಿನ್ನು ಮನೆಗೆ ಹೋಗು, ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು ವಿಕ್ರಮ್, ಅವರನ್ನೇ ಬೇಗನೆ ಕರೆದುಕೊಂಡು ಬಾ, ನನ್ನ ಮನೆಯಲ್ಲೇ ಇರುತ್ತೇನೆ. ನಾನು ಕರೆದುಕೊಂಡು ಬರುತ್ತೇನೆ.
ನಿಮ್ಮನ್ನು ಕ್ಷಮಿಸುವುದಕ್ಕೆ ನಾವು ಯಾರು? ನಮ್ಮೆಲ್ಲರನ್ನು ಕ್ಷಮಿಸುವುದಕ್ಕೆ ಮೇಲೊಬ್ಬ ದೇವರಿದ್ದಾನೆ ಚಿಕ್ಕಪ್ಪ, ಮೇಲೊಬ್ಬ ದೇವರಿದ್ದಾನೆ. ಈಗ ಚಿಕ್ಕಮ್ಮ ಎಲ್ಲಿದ್ದಾಳೆ ಚಿಕ್ಕಪ್ಪ? ಕುಮಾರ, ನಿನ್ನ ಚಿಕ್ಕಮ್ಮ ಇನ್ನೆಲ್ಲತ್ತಳಪ್ಪ? ಆ ಶ್ರೀಮಂತರ ಮನೆಯಲ್ಲಿ ಸತ್ತು ಬಿದ್ದಿದ್ದಾಳೆ. ಗಜೇಂದ್ರ, ಗಜೇಂದ್ರ, ಹೊರಗಡೆ ಬಂದು ನೋಡಪ್ಪ, ಯಾರೋ ಬಂದಿದ್ದಾರೆ. ಅಣ್ಣ, ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಹೊರನೂಕಿದ ಪಾಪಿ ನಾನಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎದ್ದೇಳು ತಮ್ಮ, ಈಗಲಾದರೂ ತಪ್ಪಿದ ಅರಿವು ಅಷ್ಟೇ ಸಾಕು. ಕುಮಾರ, ನಿನಗೆ ಕೈ ತುತ್ತು ಉಳಿಸುವುದನ್ನು ಬಿಟ್ಟು ಕಾಡಿಗೆ ನೂಕಿದ ಪಾಪಿ ನಾನಪ್ಪ. ನನ್ನನ್ನು ಕ್ಷಮಿಸಿ ಬಿಡು ಕುಮಾರ, ನನ್ನನ್ನು ಕ್ಷಮಿಸಿ ಬಿಡು. ಚಿಕ್ಕಪ್ಪ, ನಿಮ್ಮನ್ನು ಕ್ಷಮಿಸುವುದಕ್ಕೆ ನಾವು ಯಾರು? ನಮ್ಮೆಲ್ಲರನ್ನು ಕ್ಷಮಿಸುವುದಕ್ಕೆ ಮೇಲೊಬ್ಬ ದೇವರಿದ್ದಾನೆ ಚಿಕ್ಕಪ್ಪ. ಈಗ ಚಿಕ್ಕಮ್ಮ ಎಲ್ಲಿದ್ದಾಳೆ? ನಿನ್ನ ಚಿಕ್ಕಮ್ಮ ಇನ್ನೆಲ್ಲಿದ್ದಾಳಪ್ಪ? ಆ ಶ್ರೀಮಂತರ ಮನೆಯಲ್ಲಿ ಸತ್ತು ಬಿದ್ದಿದ್ದಾಳೆ. ಏನು, ನನ್ನ ಹೆಂಡತಿ ಸತ್ತಳೆ? ಒಳ್ಳೇದಾಯ್ತು, ಒಳ್ಳೇದಾಯ್ತು. ಆಧಾರ ಮಾಡುವವರಿಗೆ ಸರಿಯ ಸಾವೇ ಸರಿಯಾದ. ನನ್ನ ಮನೆಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ ಹಾಗೂ ನನ್ನ ಎತ್ತ ತಾಯಿ ಸತ್ತ ಮೇಲೆ ನಮ್ಮೆಲ್ಲರನ್ನು ಯಾರು ನೋಡಿಕೊಳ್ಳುತ್ತಾರೆ ಚಿಕ್ಕಪ್ಪ? ಯಾರು ನೋಡಿಕೊಳ್ಳುತ್ತಾರೆ ಈ ಮನೆಯಲ್ಲಿ? ಅದಕ್ಕೆ ಹೇಗೆ ಚಿಂತೆ ಮಾಡುತ್ತೀರಿ ಕುಮಾರ? ಇನ್ನೊಬ್ಬಳು ನಿನ್ನ ಚಿಕ್ಕಮ್ಮ ಇದ್ದಾಳೆ. ಸರೋಜ, ಸುವರ್ಣ, ಸುವರ್ಣ, ಬೇಗ ಬಾ, ಯಾರು ಬಂದಿದ್ದಾರೆ ನೋಡುವ. ನಮ್ಮ ಅಣ್ಣನ ಸುಖನ ಅಡಗಿಸಿ ನಿಮ್ಮ ತಮ್ಮನ ಮದುವೆಯಾಗಿ ಈ ಮನೆಗೆ ಸೇರಿದ್ದೀನಿ. ನನಗೆ ಆಶೀರ್ವಾದ. ಎದ್ದೇಳು ಸುವರ್ಣ, ಎದ್ದೇಳು. ಆ ದೇವರು ನಿನಗೆ ಒಳ್ಳೇದು ಮಾಡಿ. ವಿಕ್ರಮ್, 20 ಎಕರೆ ಆಸ್ತಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿದೆ. ಆದ್ರೆ ನನ್ನ ಅಣ್ಣ ನನ್ನ ಹೆಸರಿಗೆ 160 ಎಕರೆ ಬರೆದಿದ್ದಾನೆ. ಅದರಲ್ಲಿ 20 ಎಕರೆ ಆಸ್ತಿಯನ್ನ ನೀನೇ ತೆಗೆದು. ಬೇಡ ತಾಯಿ, ನನಗೆ ಆಸ್ತಿ ಬೇಡ. ನಾನು ನಿಮ್ಮೊಂದಿಗೆ ಇದ್ದುಕೊಂಡು ಜೀವನ ಮಾಡಬೇಕೆನ್ನುವುದೇ ನನ್ನ ಆಸೆ. ಆ ಆಸೆಯನ್ನು ಈಡೇರಿಸಿದರೆ ಸಾಕು ನನಗೆ. ಸುವರ್ಣ, ಸುವರ್ಣ ಹೇಳೋ ಮಾತು ಸತ್ಯವಿದೆ. ವಿಕ್ರಮ್, ನಿನ್ನ ಆಸ್ತಿಯನ್ನು ನಿನ್ನ ಹೆಸರು ಮಾಡಿಕೊ. ಬೇಡ ಅಪ್ಪಾಜಿ, ನನ್ನ ಆಸ್ತಿ ನನಗೆ ಬೇಡ. ನಾನು ನಿಮ್ಮೊಂದಿಗೆ ಇದ್ದುಕೊಂಡು ಜೀವನ ಮಾಡಬೇಕೆನ್ನುವುದೇ ನನ್ನ ಆಸೆ. ಈ ಆಸೆಯನ್ನು ಈಡೇರಿಸಿದರೆ ಅಷ್ಟೇ ಸಾಕು ನನಗೆ. ಆಯ್ತಪ್ಪ, ನಿನ್ ಚಂದ ಆಗಲಿ. ತಾಯಿ ಚಾಮುಂಡೇಶಿ, ಇದೇನಮ್ಮ ನಿನ್ನ ನೀಲಿ? ಈಗ ಕರುಣೆ ತೋರಿಸಿದ್ದೇನಮ್ಮ ಈ ಬಡವನ ಮೇಲೆ. ಒಡೆದು ಹೋದ ನನ್ನ ಮನೆಯನ್ನು ಒಂದಾಗೂಡಿಸಿದ ಆ ತಾಯಿಗೆ ನಾವು ಎಲ್ಲರೂ ಸೇರಿ ತುಪ್ಪದ ದೀಪ ಹಚ್ಚೋಣ ಬನ್ನಿ. ಸೋಗಿ ಗುಳಪ್ಪ ಇಟಗಿ ಅವರು 200 ರೂಪಾಯಿ ಮಾಡಿರ್ತಾರೆ. ಎಸ್ ವೀರೇಶ್ ಗಜೇಂದ್ರ ಪಾತ್ರಕ್ಕೆ ಜಿ ಈಶಪ್ಪ ಕೈ ಚೇನು ಮಾಡಿರ್ತಾರೆ. ಸಕ್ರಗೋಡ್ ಪಾರತಮ್ಮ 100 ರೂಪಾಯಿ ಮಾಡಿರ್ತಾರೆ. ಹೊಂಡಹಳ್ಳಿ ಕರ್ಮಸಪ್ಪ 100 ರೂಪಾಯಿ. ಚೀನಿ ಮಾಶಪ್ಪ 500 ರೂಪಾಯಿ. ಜಿ ನಾಗಭೂಷಣ ರಣವಿಕ್ರಮ ಪಾತ್ರಕ್ಕೆ ಸದಾಶಿವ ಶಿಕ್ಷಕರು SM 500 ರೂಪಾಯಿ. ಕೆ ಚಂದ್ರಗೌಡ 500 ರೂಪಾಯಿ. ಇಟ್ಟಿಗುಡಿ ಈಶಪ್ಪ 100 ರೂಪಾಯಿ. ಗಡ್ಡಿ ಜಾತಪ್ಪ ಇಟಗಿ ಕೋಟೆ 500 ರೂಪಾಯಿ. ಬೆಣಕಲ್ ಮಲ್ಲಿಕಾರ್ಜುನ 100 ರೂಪಾಯಿ.
ಮೂರ್ಗೇರಿ ಮಲ್ಲಿಕಾರ್ಜುನ 200, ಗಡ್ಡಿಗೌಡ್ರ ವೀರೇಶ ಕೋಟಿ 500, ಬಸಮ್ಮ ಅರೆಗೊಂಡನಹಳ್ಳಿ 200, ಸಿದ್ದಪ್ಪ ನಂದಿಬೇವರು 200, ಕೂಡ್ಲಿಗೆ ಬಸಪ್ಪ 100, SM ಕೊಟ್ರೇಶ 1000 ರೂಪಾಯಿ, ಸಕರಗೌಡ ವೀರೇಶ 300, ಹೊನ್ನಳ್ಳಿ ಕರ್ವಸಪ್ಪ 200, ಅಶೋಕ VA ಉಂಗ್ರ, ಅಶೋಕ ನಿತ್ತಿ ಅಜ್ಜಪ್ಪ ಸೇರಿ ಉಂಗ್ರ ಮಾಡಿರ್ತಾರೆ. ಟಿ ಮಂಜಪ್ಪ ನಂಜೇಗೌಡ ಪಾತ್ರಕ್ಕೆ ವೀರಣ್ಣ ನಂದಿಹಳ್ಳಿ 100 ರೂಪಾಯಿ, ಟಿ ಹನುಮಂತಪ್ಪ 100 ರೂಪಾಯಿ, ಉಗುಲೂರು ಜಗದೀಶ 500, ಉಗುಲೂರು ನಾಗರಾಜ 200, ಒಟ್ಟನಹಳ್ಳಿ ಟುಕುಲಪ್ಪ 200, ಅರಾಳ್ ಅಂಜಿನಪ್ಪ 500, ಅರಾಳ್ ಮಲ್ಲಪ್ಪ 200, ಒಟ್ಟನಹಳ್ಳಿ ಶಿವಮ್ಮ 100, ಕನಕಪ್ಪರ್ ಮೂಗಮ್ಮ 200, ಕ್ವಾಗಳಿ ಶಿವು 100, ಕೋಡಹಳ್ಳಿ ನೀರ್ಗಂಟಿ ಮಲ್ಲಪ್ಪ 500, ಅರಾಳ್ ನಿಂಗಾರಪ್ಪ 300, ಚಿಮ್ನಹಳ್ಳಿ ಅಂಜಿನಪ್ಪ 200, ಅರಾಳ್ ಆಲೇಶ 500, ಅಡವಿ ಮಲ್ಲಿಕೇರಿ ಉಮ್ಮಪ್ಪ 1000, ಎಂ ಫಕೀರಪ್ಪ 100, ಜುಂಜಪ್ಪ ಅರಾಳ್ 200, ಗಂಗಮ್ಮ ಅರಾಳ್ 200, S ವೀರೇಶ 100, SK ಶನಕೇಶ್ವರ ಶೆಟ್ಟಿ ಪಾತ್ರಕ್ಕೆ GS ಗಂಗಪ್ಪ 500, ಸದಾಶಿವ ಶಿಕ್ಷಕರು SM 500, K ಚಂದ್ರಗೌಡ 500, ಕ್ವಾಗಳಿ ಮಂಜಪ್ಪ 200, SK ಶಿವದ್ರಗೌಡ 200, ಇಟ್ಟಿಗುಡಿ ಈಶಪ್ಪ 200, ಕೊಂಗ್ನಾಸ್ರು ಬಣಕಾರ್ ವೀರೇಶ 500, ಕೊಂಗ್ನಾಸ್ರು ಬಣಕಾರ್ ಅನ್ಸೋಮ್ಮ 500, ಅಟೋ ಕೊಟ್ರೇಶ್ 100, S ವೀರೇಶ 200, SM ಶಾಂತಿರಪ್ಪ 200. ಪ್ರವೀಣ್ ಕುಮಾರ ಪಾತ್ರಕ್ಕೆ ಅವರ ಕಗಪ್ಪ ಅವರು ವಾಚನ್ನು ಕೊಟ್ಟಿರುತ್ತಾರೆ. ಪ್ರವೀಣ್ ಪಾತ್ರ ಕುಮಾರಗೆ ವೀರಣ್ಣ ನಂದಿಹಳ್ಳಿ 500, ಬಾಗಳೆ ಅಲೇಶಪ್ಪ 500, ಮೂಗಾಪುರ್ ಸುರೇಶ 500, ಗಂಗಮ್ಮನಹಳ್ಳಿ ಬಸವರಾಜ 200, ಒಟ್ಟನಹಳ್ಳಿ ಜಗದೀಶ 500, ಮೋರ್ಗೇರಿ ಲಲಿತಮ್ಮ 500, ಶಾನ್ಭೋಗ್ರ ಪ್ರಭಾಕರ್ 500, S ವೀರೇಶ 100, ಕಲ್ಯಾಣಪ್ಪರ್ ಬಸವರಾಜ 500, ಸಹಕಾರ ಸವಿತಾ 200, ಶಾನ್ಭೋಗ್ರ ಸುಧಾಕರ 500. ಹಳ್ಳಿ ಹರೀಶ ಮಾರಿಗುಡಿ ಪಾತ್ರಕ್ಕೆ ಟಿ ಹನುಮಂತ 100, ಉಗುಲೂರು ಜಗದೀಶ 200, ಭುವನ್ 2000, ಆನಿಕಲ್ ಮಂಜುನಾಥ 200, ಅಡುಮಲಿಕೇರಿ ಉಮ್ಮಪ್ಪ 100, ಕೋಡಹಳ್ಳಿ ನಾಗಪ್ಪ 100, ಅರಾಳ್ ಅಂಜಿನಪ್ಪ 100, ಹಿರೇಮಲ್ಕೇಲಿ ರಾಜಪ್ಪ 2000, ವೆಂಕಟೇಶ್ ರೆಡ್ಡಿ 500, GS ಬಸವರಾಜ 100. ವಿ ಪುಟ್ಟು ರೌಡಿ ರಾಜ ಪಾತ್ರಕ್ಕೆ S ತ್ರಿಕಮ್ಮ 100, K ರಾಮೇಶ್ 100, ಕನಕಪ್ಪನ್ ಮೂಗಮ್ಮ 200, ಕ್ವಾಗಳಿ ಶಿವು 300, ವಡ್ರ ನಾಗಪ್ಪ 100, ದುತ್ತಳ್ಳಿ ಮಲ್ಯಪ್ಪ 500, ನೀಲಮ್ಮ 500, ಅಡಗಲಿ ಬುಳ್ಳಮ್ಮ 1000, ಒಟ್ಟನಹಳ್ಳಿ ಮಂಜಪ್ಪ 200, ಒಟ್ಟನಹಳ್ಳಿ ವೆಂಕಟಪ್ಪ 100, ಒಟ್ಟನಹಳ್ಳಿ ಕೊಟ್ರೇಶ 200, ಅಶೋಕ 500, ಸಕರಗೌಡ ವೀರೇಶ 200. K ರೇವಪ್ಪ ಧರ್ಮರಾಜ ಪಾತ್ರಕ್ಕೆ K ರಾಮೇಶ 100, ವಡ್ರ ನಾಗೇಂದ್ರಪ್ಪ 200, ಹನುಮಂತ ಕುಂಬಾರ್ ಅಗ್ರಹಾರ 100, ಶಿವಣ್ಣ ಹುಲಿಕಟ್ಟಿ 100, K ಅಂಜಿನಪ್ಪ 200. UM ಗುರುವಯ್ಯ ಹಾಸ್ಯ ಪಾತ್ರಕ್ಕೆ SM ವಿಶ್ವಲಕ್ಷ್ಮಮ್ಮ ಮೋರ್ಗೇರಿ 500, ಮಲ್ಲಿಕಾರ್ಜುನಯ್ಯ ಕೊಂಗ್ನಾಸ್ರ 500, ಶಿವಮ್ಮ 500, ರಾಜಶೇಖರಯ್ಯ 500, ಕೊಟ್ರಯ್ಯ 100, ಶಿವಕುಮಾರ ಸ್ವಾಮಿ 100, ಸಿದ್ಲಿಂಗಮ್ಮ ಕಲ್ಲಳ್ಳಿ 500, ಜಯಮ್ಮ ನೆಲ್ಕುದ್ರಿ 100, ಅರಾಳ್ ಅಂಜಿನಪ್ಪ 50 ರೂಪಾಯಿ. ಹಾಸ್ಯ ಪಾತ್ರ ಸವಿತಕ್ಕೆ 100 ರೂಪಾಯಿ S ವೀರೇಶ್ ಮಾಡಿರುತ್ತಾರೆ. ಟಿ ಮಂಜಪ್ಪ ನಂಜೇಗೌಡ ಪಾತ್ರಕ್ಕೆ ಮತ್ತಳ್ಳಿ ನಾಗಪ್ಪ 500 ರೂಪಾಯಿ ಕೊಟ್ಟಿರುತ್ತಾರೆ. ಪುಟ್ಟಿಕೊಳ್ಳಿ ಸರಿ